ನಮಸ್ತೆ. ಇವತ್ತು ಈ ವಿಡಿಯೋನ ಮಾಡ್ತಿರೋ ಉದ್ದೇಶ, ಇವತ್ತು ಬೆಳಗ್ಗೆ ನಡೆದಂಥ ಒಂದು ಅವಮಾನಕರ ಘಟನೆ. ನಮ್ಮ ವ್ಯವಸ್ಥೆ, ನಮ್ಮ ಎಜುಕೇಷನ್ ಸಿಸ್ಟಮ್ಮು ಯಾವ ಲೆವೆಲ್ಗೆ ಎಕ್ಕುಟ್ಟು ಹೋಗಿದೆ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ. ಅದಕ್ಕೆ ಮೂಲನ ಹುಡ್ಕೊಂಡು ಹೋದಾಗ ನನಗೆ ಸಿಕ್ಕಂಥ ಮೂಲ ಅಂಬೇಡ್ಕರ್ಗೆ ಮುಂದಾಲೋಚನೆ ಇಲ್ಲದಂಥ ಮಾಡಿದ ಕೆಲವೊಂದು ಡಿಸಿಷನ್ಸು ಈ ದೇಶವನ್ನು ಯಾವ ಲೆವೆಲಿಗೆ ತಂದು ನಿಲ್ಲಿಸಿದೆ ಅಂದರೆ, ಹಿಂದೆ ಇದ್ದ 800,000 ವರ್ಷಗಳ ಇತಿಹಾಸ ಏನೂ ಅಲ್ಲ. ಈ 75-80 ವರ್ಷದಲ್ಲಿ ನಮ್ಮ ದೇಶ ಎಕ್ಕುಟ್ಟು ಹೋಗಿರೋ ಒಂದು ವ್ಯವಸ್ಥೆಗೆ ಒನ್ ಆಫ್ ದ ರೀಸನ್ ಅಂಬೇಡ್ಕರ್ ಅಂತ ಹೇಳೋದಕ್ಕೆ ನಾನು ಯಾವ ಹಿಂಜರಿಕೆನೂ ಇಲ್ಲ ಮತ್ತು ಯಾವ ಬೇಜಾರೂ ನಾನಿಲ್ಲ. ಯಾಕೆಂದರೆ ಅಂಬೇಡ್ಕರ್ ಒಳ್ಳೆಯತನವನ್ನು ಗೊತ್ತಿರುವಂಥ ವ್ಯಕ್ತಿ ನಾನು. ಮತ್ತು ಅವರ ಅಂಧ ಭಕ್ತ ಅಂತೂ ಅಲ್ಲ. ಅವರ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡಿ, ಭ್ರಷ್ಟಾಚಾರ ಮಾಡಿ, ಬೇಳೆ ಬೇಯಿಸಿಕೊಳ್ಳುತ್ತಿರುವ ಈ ದರಿದ್ರ ವ್ಯವಸ್ಥೆಯ ರಾಜಕಾರಣಿಗಳಿಗೂ ನಾನೇನು ಎದುರೋದಿಲ್ಲ. ಯಾಕೆ ಈ ವಿಡಿಯೋವನ್ನು ಯಾಕೆ ಇಷ್ಟೊಂದು ಅಗ್ರೆಸಿವ್ ಆಗಿ ಮಾಡಬೇಕು ಅಂತ ಇವತ್ತು ನನಗೆ ಬಂತು ಅಂತಂದರೆ, ಸ್ನೇಹಿತರೆ, ಇವತ್ತು ಜ್ಞಾನ ಭಾರತಿ ಕಾಡಿಗೆ ನಾನು ಬೆಳಗ್ಗೆ ವಾಕಿಂಗ್ ಹೋಗಿದ್ದೀನಿ. ಸುಮಾರು 2-3 ವರ್ಷಗಳಿಂದ ಅಲ್ಲಿ ಡೈಲಿ ಅಲ್ಲಿ ಬಿದ್ದಿರುವಂಥ ಬಿಯರ್ ಬಾಟ್ಲುಗಳನ್ನು ಎತ್ತಾಕೋದಾಗ್ಬೋದು, ಅಲ್ಲಿ ಬಿದ್ದಿರೋ ಪ್ಲಾಸ್ಟಿಕ್ಗಳನ್ನ ಎತ್ತಾಕೋದಾಗ್ಬೋದು, ಅಲ್ಲಿ ಇರುವಂತಹ ಅಸಹ್ಯಕರ ವ್ಯವಸ್ಥೆಗಳು ನಡೀತಾ ಇದ್ದಾವೆ. ಅದನ್ನೆಲ್ಲ ನೋಡ್ಕೊಂಬಂದು ಫ್ರೆಂಡ್ಸ್ ಜೊತೆ ಕರ್ಕೊಂಡೋಗಿ ಕ್ಲೀನಿಂಗ್ ಮಾಡಿ ಎಲ್ಲ ಮಾಡಿರೋಂಥ ನಾನು ಇವತ್ತು ವಾಕ್ ಮಾಡೋಕ್ಕೆ ಹೋದರೆ ಅಲ್ಲೊಬ್ಬ ಸೆಕ್ಯೂರಿಟಿ ಗಾರ್ಡು ನನ್ನನ್ನು ತಡೆದೇ ನಿಲ್ಲಿಸ್ತಾನೆ, ಹೋಗೋಂಗಿಲ್ಲ, ಇಲ್ಲಿ ಅಲೌಡ್ ಇಲ್ಲ ಅಂತ. ನಾನು ಕ್ವಶನ್ ಮಾಡಿದ್ರೆ ಅಲ್ಲಿರೋ ಸ್ಟೂಡೆಂಟ್ಸ್ಗಳು ಒಂದಷ್ಟು ಜನ ಬರ್ತಾರೆ. ಅವರೆಲ್ಲ ಹೆಂಗಿದ್ದಾರೆ ಅಂದರೆ ಎಲ್ಲ ಮಾಡ್ರನ್ ರೌಡಿಗಳು. ಇವರು ಯಾರು ಸ್ಟೂಡೆಂಟ್ಸ್ ಅಲ್ಲ, ಇವರೆಲ್ಲ ಅಂಬೇಡ್ಕರ್ ರಿಸರ್ವೇಷನ್ ಸಿಸ್ಟಮ್ನ ದುರುಪಯೋಗ ಪಡಿಸ್ಕೊಂಡು 4 ವರ್ಷ 3 ವರ್ಷ ಡಿಟೈನ್ ಆದರೂ ಕೂಡ ಅಲ್ಲೇ ಸತ್ತಿ ಪುಕ್ಷಟ್ಟೆ ನಾವು ಕಟ್ತಿರೋ ಟ್ಯಾಕ್ಸ್ ದುಡ್ಡಲ್ಲಿ ಪುಕ್ಷಟ್ಟೆ ತಿನ್ಕೊಂಡು ಕೊಳತಿ ನಾರ್ತಾ ಇರೋರು ಅವ್ರ ಹೆಸರುಗಳಿಗೆ ವಿದ್ಯಾರ್ಥಿಗಳು ಅಂತ ಹೆಸರು ಹಿಡ್ಕೊಂಡಿದ್ದಾರೆ ಇವತ್ತು. ಇದು ನಮ್ಮ ವ್ಯವಸ್ಥೆ. ಅದೇ ಎಷ್ಟೋ ಬಡವರ ಮಕ್ಕಳುಗಳು ಅವರು ಮಾಡದೇ ಇರೋ ತಪ್ಪಿಗೆ ಬ್ರಾಹ್ಮಣರಾಗಿ ಹುಟ್ಟಿ ಇವತ್ತು ಅವರು 90 ಮಾರ್ಕ್ಸ್ ತೆಗೆದ್ರು ಅವ್ರಿಗೆ CET ನೀಟ್ ಅಂತ ಎಕ್ಸಾಮ್ಗಳಲ್ಲಿ ಕಾಂಪೀಟ್ ಮಾಡೋಕ್ಕಾಗ್ದೇ ಸೂಸೈಡ್ ಮಾಡ್ಕೊತಾ ಇದ್ದಾರೆ. ಇವತ್ತು ಈ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಬಂದು ನಿಂತಿದೆ. ಯಾರು ಅಂಬೇಡ್ಕರ್ನ ಹೊಗಳುತ್ತಾರೋ, ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಿದ್ದಾರೋ, ಇದನ್ನು ಕೇಳಿಸ್ಕೊಳ್ಳಿ. ಹೇಳ್ತೀನಿ ನಾನು ಇವಾಗ ಏನು ಇದು ನಾನು ಹೇಳ್ತಾರೋ ವಿಚಾರ. ಯಾವ ವಿಚಾರ ಹೇಳ್ತೀನಿ ಅಂದರೆ, ಸ್ನೇಹಿತರೆ ಬನ್ನಿ, ನಾನು ಹೇಳ್ತೀನಿ ಬನ್ನಿ. ಇವತ್ತು ಈ ವಿಚಾರನ ನಾನು ತುಂಬ ಹಿಂದೆನೇ ಹೇಳ್ಬೇಕು ಅಂತ ನನಗೆ ಭಾರಿ ಇತ್ತು, ಆದರೆ ಇವತ್ತು ಹೇಳಲೇಬೇಕಾಗಿದೆ. ಯಾಕೆಂದರೆ ಅನ್ಯಾಯವನ್ನು ನಾವು ಸಹಿಸ್ಕೊಂಡ್ರೆ ಅದರಂಥ ದೊಡ್ಡ ಕರ್ಮದ ಕೆಲಸ, ಕೆಟ್ಟ ಕೆಲಸ ಬೇರೆ ಯಾವುದೂ ಇಲ್ಲ. ಯಾಕೆಂದರೆ ಇದೇ ಅಂಬೇಡ್ಕರು ಅನ್ಯಾಯದ ವಿರುದ್ಧನೇ ಧ್ವನಿ ಎತ್ತಿ ರಿಸರ್ವೇಷನ್ ಸಿಸ್ಟಮ್ ತಂದಿದ್ದು. ಬಟ್ ಇವತ್ತು ಅದೇ ರಿಸರ್ವೇಷನ್ ಸಿಸ್ಟಮಿಂದ ಅನ್ಯಾಯ ಆಗ್ತಾಯಿದೆ. ನಮ್ಮ ಕಾನೂನು ಹೇಳುತ್ತೆ 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ. ಇವತ್ತು ಇದೇ ಕಿತ್ತೋಗಿರೋ ರಿಸರ್ವೇಷನ್ ಸಿಸ್ಟಮಿಂದ ಲಕ್ಷಾಂತರ ಕೋಟ್ಯಾಂತರ ಜನಗಳಿಗೆ ಅನ್ಯಾಯ ಆಗ್ತಾಯಿದೆ. ಯಾಕೆ ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ? ಯಾಕೆ ಇದ್ರ ಬಗ್ಗೆ ಯಾರು ವಾಯ್ಸ್ ರೈಸ್ ಮಾಡ್ತಾ ಇಲ್ಲ? ಅದೇ ಅಂಬೇಡ್ಕರ್ ಸಿದ್ಧಾಂತವನ್ನು ಅಪ್ಲೈ ಮಾಡಿ. ಇವತ್ತು ಜನಗಳು ಸಿವಿಲ್ ವಾರ್ಗಳಾಗಬೇಕು, ದಂಗೆ ಎದ್ದೇಳಬೇಕು. ಇವತ್ತು ಈ ಕಿತ್ತೋದ ರಾಜಕೀಯ ವ್ಯವಸ್ಥೆಯ ವಿರುದ್ಧ ದಂಗೆ ಎಳ್ಳಿಲ್ಲ ಅಂದರೆ ನಿಮಗೆ, ನಿಮ್ಮ ಮಕ್ಕಳಿಗೆ ಕುಡಿಯೋದಕ್ಕೆ ಒಳ್ಳೆ ಆಮ್ಲಜನಕವೂ ಕೂಡ ಸಿಗೋದಾಗೆ ಈಗ ಮಾಡಿಬಿಡ್ತಾರೆ ಈ ರಾಜಕಾರಣಿಗಳು. ಎಚ್ಚೆತ್ಕೊಳ್ಳಿ. ಇಲ್ಲ ಅಂದರೆ ಈ ಸತ್ತ ಪ್ರಜೆಗಳ ದೇಶದಲ್ಲಿ ನಿಮ್ಮ ಮಕ್ಕಳು ಆಕ್ಸಿಜನ್ಗೂ ದುಡ್ಡು ಕೊಡಬೇಕಾಗುತ್ತೆ. ಹುಷಾರ್. ಏನು ವಿಚಾರ ನಾನು ಹೇಳ್ಬೇಕಾಗಿರೋ ವಿಚಾರ ಏನು ಅಂತಂದರೆ, ಇವತ್ತು ಸಿಂಪಲ್, ಜಾಸ್ತಿ ಏನಿಲ್ಲ. ಬನ್ನಿ, ನಾನು ಇವಾಗ ಆ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೀನಿ. ಅಂಬೇಡ್ಕರ್ ಏನಾದರೂ ಇವತ್ತು ಭೂಮಿ ಮೇಲೆ ಬದುಕಿದ್ರೆ, ಇವತ್ತು ಸೋಕಳ್ ಯಾವುದೋ ಒಂದು ಸಿಸ್ಟಮ್ ಆತ್ಮ ಜೊತೆ ಮಾತಾಡ್ತೀನಿ ಅಂತ ಬಿಡ್ಕೊಂಡು ಓಡಾಡ್ತಿದ್ರಲ್ಲ ಒಂದಷ್ಟು ಸ್ವಾಮೀಜಿಗಳು, ಆ ಸ್ವಾಮೀಜಿಗಳಿಗೆ ಹೇಳಿ ಅಂಬೇಡ್ಕರ್ ಆತ್ಮ ಜೊತೆ ಮಾತಾಡೋಕ್ಕೆ ಹೇಳಿ ಅವ್ರಿಗೆ, ಆ ಬುಡ್ಬುಡಿಕೆ ಸ್ವಾಮೀಜಿಗಳಿಗೆ. ಅಂಬೇಡ್ಕರ್ ಏನಾದರೂ ಇವತ್ತು ಬದುಕಿದ್ರೆ ಅವರು ಮಾಡಿದಂತಹ ರಾಜಕೀಯ ವ್ಯವಸ್ಥೆಗಳು ಏನಿದ್ದಾವೆ, ಯಾವುದೋ ರಿಸರ್ವೇಷನ್ ಸಿಸ್ಟಮ್, ಕಾನ್ಸ್ಟಿಟ್ಯೂಷನಲ್ಲಿ ಕೆಲವೊಂದಷ್ಟು ಪ್ರಿವಿಲೇಜಸ್ ಕೊಟ್ಟಿರೋವಂಥದ್ದು ರಾಜಕೀಯವಾಗಿ ಎಲ್ಲದರಲ್ಲೂ, ಮತ್ತು SC ST ಲಾಸ್ಗಳು ಅವ್ರು ಇವತ್ತೇನು ತಂದಿದ್ದಾರೆ, ಇವು ಪೂರ್ತಿ ದುರುಪಯೋಗ ಆಗ್ತಾಯಿದೆ ಈ ದೇಶದಲ್ಲೇ. ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ ಆಗೋಗಿದೆ. ಇವತ್ತು ಇದರಿಂದ ಬದಲಾಗಬೇಕಿದು. ಈ ರಿಸರ್ವೇಷನ್ ಇನ್ಕಮ್ ಟ್ಯಾಕ್ಸ್ ಹೋಗುತ್ತೋ ಬಿಡುತ್ತೋ ಬೇಕಾಗಿಲ್ಲ, ಫಸ್ಟು ರಿಸರ್ವೇಷನ್ ಸಿಸ್ಟಮ್ನ ತೆಗೆದು ಬಿಸಾಕಬೇಕು ಈ ದೇಶದಲ್ಲಿ. ಇಲ್ಲವೇ ಬಂದರೆ ಈ ದೇಶ ಯಾವುದೇ ಕಾರಣಕ್ಕೂ ಇನ್ನೂ 500 ವರ್ಷ ಹೋದರೂ ಉದ್ಧಾರನೂ ಆಗಲ್ಲ, ಜನಗಳು ಯಾವುದೇ ಕಾರಣಕ್ಕೂ ಬದಲು ಆಗಲ್ಲ. ಇಲ್ಲಿ ಜನಗಳನ್ನ ಬದಲಾಯಿಸ್ತೀವಿ ಅನ್ನೋದೆಲ್ಲ ಕನಸು. ಅದ್ರ ಜೊತೆಗೆ ಈ ದುರುಪಯೋಗಕ್ಕೆ ಮೂಲ ಯಾರು? ಅಂಬೇಡ್ಕರ್ ಇಸ್ ಎ ಚೀಫ್ ಆರ್ಕಿಟೆಕ್ಟ್ ಆಫ್ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಅಲ್ವಾ? ರಿಸರ್ವೇಷನ್ ತಂದ್ರಲ್ವಾ? ಅದರದ್ದು ಮಾನದಂಡಗಳು ಇಟ್ಟಿದ್ದಾರಾ?
ಎಲ್ಲಿಟ್ಟಿದ್ದಾರೆ ಸ್ವಾಮಿ ಇವತ್ತು? ಎಲ್ಲಿದೆ ಮಾನದಂಡಗಳು? ಇವತ್ತು ಕಿತ್ತೋದ ರೌಡಿಗಳು 4 ವರ್ಷ ಫೇಲ್ ಆಗಿರೋರು ಕೂಡ ಸರ್ಕಾರದ ಸ್ಕಾಲರ್ಶಿಪ್ ದುಡ್ಡಲ್ಲಿ ಜ್ಞಾನ ಭಾರತಿ ಅಂತ ಯೂನಿವರ್ಸಿಟಿಗಳಲ್ಲಿ ಪುಕ್ಷಟ್ಟೆ ತಿನ್ಕೊಂಡು ನಮ್ಮ ಟ್ಯಾಕ್ಸ್, ನಾವು ಕಷ್ಟಪಟ್ಟು ದುಡ್ದು ಕಟ್ತಿರೋ ಟ್ಯಾಕ್ಸ್ ದುಡ್ಡಲ್ಲಿ ತಿಂದು ಶೋಕಿ ಮಾಡ್ತಾ ಇದ್ದಾರೆ. ಇವತ್ತು ಕುಡ್ದು ತಿಂದು ಆ ಜ್ಞಾನ ಭಾರತಿ ಕಾಡೊಳಗಡೆ ಹೋಗಿ ನೋಡಿ, ಬರೀ ಬಿಯರ್ ಬಾಟ್ಲು. ಅಲ್ಲಿ ಕೆಲಸ ಮಾಡ್ತಾ ಇರೋ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ, ಅವನು ಸೆಕ್ಯೂರಿಟಿ ಗಾರ್ಡ್ ಯಾರನ್ನೂ ಬಿಡಲ್ವಂತೆ. ಅವನು ಯಾರನ್ನೂ ಬಿಡಲ್ಲ ಅಂದಮೇಲೆ ಆ ಒಳಗಡೆ 500-600 ಟನ್ನಷ್ಟು ಎಷ್ಟಷ್ಟು ಬಿಯರ್ ಬಾಟ್ಲುಗಳು ಎಲ್ಲಿಂದ ಬಂದು? ಆ ಕಾಡೊಳಗಡೆ ಯಾರೋ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದಾರೆ. ಯಾರು ಅಡುಗೆ ಮಾಡ್ಕೊಂಡು ತಿಂತಾ ಇದ್ದಾರೆ ಸ್ವಾಮಿ? ಮತ್ತೆ ಯಾರು ತಿಂತಾ ಇದ್ದಾರೆ? ಇದೇ ವಿದ್ಯಾರ್ಥಿಗಳ ಮುಖವಾಡ ಹಾಕೊಂಡಿರೋ ಕಳ್ಳರು, ಕಾಕರು, ರೌಡಿಗಳು, ಬೇರೆ ಯಾರೂ ಅಲ್ಲ. ಈ ಶಿಕ್ಷಣ ವ್ಯವಸ್ಥೆ, ಮೂರ್ಖತನ, ರಾಜಕೀಯ ವ್ಯವಸ್ಥೆ, ಈ ಕೊಳೆತ ಮನಸ್ಥಿತಿಗಳು, ಇವಕ್ಕೆಲ್ಲ ಬೇರೆಯವ್ರನ್ನ ಬ್ಲೇಮ್ ಮಾಡಿ ಮನುಷ್ಯರು ನಾವೇ ಕಾರಣ. ಮೊದಲು ನಾವೇ ಓಟ್ ಹಾಕ್ತಿರೋರು, ಅದು ಬೇರೆ ವಿಚಾರ. ಬಟ್ ಅದನ್ನು ಬಿಟ್ಟು ನೀವು ನೆಕ್ಸ್ಟ್ ಲೆವೆಲ್ಗೆ ಯೋಚನೆ ಮಾಡಿದಾಗ ಈಗ ರಾಜಕಾರಣಿಗಳನ್ನ ಬ್ಲೇಮ್ ಮಾಡ್ತೀವಿ ನಾವು. ಈಗ ರಾಜಕಾರಣಿಗಳು ನಮ್ಮಂಗೆ ಅವ್ರ ಮನುಷ್ಯರೇ, ಅವ್ರು ಬಿಟ್ಟು ಸಿಗ್ತಾವ್ರೆ, ತಿಂದು ಮಜಾ ಮಾಡ್ತಾವ್ರೆ, ಅವ್ರದ್ದೇನಲ್ಲ. ಅದಕ್ಕೆಲ್ಲಕ್ಕಿಂತ ಮೂಲ ಹುಡುಕೊಂಡ್ರೆ ಅಂಬೇಡ್ಕರ್ ಕಾರಣ. ನೈತಿಕತೆನ ಅಂಬೇಡ್ಕರ್ ಅವರು ಬರಲೇಬೇಕು. ಎಸ್ಕೇಪೈಸಮ್ ಇಲ್ಲ ಇಲ್ಲಿ. ಬುದ್ಧಿಸಮಲ್ಲಿ ಎಸ್ಕೇಪ್ ಆಗಿಬಿಡ್ತಾರಲ್ಲ, ಹಂಗಲ್ಲ ಇದು. ಬುದ್ಧಿಸಮಲ್ಲಿ ಏನು ಗೊತ್ತಾ? ಸಂಸಾರ ಕೆಟ್ಟದ್ದು ಅಂತ ಎಸ್ಕೇಪ್ ಆಗಿಬಿಡೋದು, ಬೀದಿಗೆ ಹೋಗ್ಬಿಡೋದು, ಸನ್ಯಾಸಿ ನಾನು ಗ್ರೇಟ್ ಅಂದ್ಬಿಡೋದು. ಅದಲ್ಲ, ಸಂಸಾರದ ಒಳಗೆ ಇದ್ದು ಜಯಿಸಬೇಕು. ಅದು ನಿಜವಾದ ಬುದ್ಧರ ತತ್ವಗಳು. ಹೋಗಿ ಮಠ ಮಾಡ್ಕೊಂಬಿಟ್ಟು, ವಿಹಾರ ಮಾಡ್ಕೊಂಬಿಟ್ಟು ಬಿಟ್ಟು ಅಡ್ವೈಸ್ ಕೊಡೋದಲ್ಲ ಬುದ್ಧಿಸಮ್ ಅಂದರೆ. ಬುದ್ಧನ್ನ ಅರ್ಥ ಮಾಡ್ಕೊಂಡಿರೋರು ಕರೆಕ್ಟಾಗಿ ಬದುಕಿ ತೋರಿಸ್ತಾರೆ. ಈ ಇಸಮ್ ಹೆಸರು ಹೇಳ್ಕೊಂಡು ಮಾಡ್ತಿರೋ ಎಲ್ಲ ರಿಲಿಜಿಯಸ್ ನಂಬಿಕೆಗಳು ಎಲ್ಲ ಮೂಢನಂಬಿಕೆಗಳೇ. ಯಾವುದ್ರಲ್ಲೂ ಯಾವ ಎಸೆನ್ಸು ಇಲ್ಲ ಇದರಲ್ಲಿ. ಮುಂದಾಲೋಚನೆ ಇಲ್ಲದೆ ಸರಿಯಾಗಿ ಅನುಷ್ಠಾನಕ್ಕೆ ತರದನೆ ಮಾಡಿದಂಥ ಒಂದು ರಿಸರ್ವೇಷನ್ ಸಿಸ್ಟಮ್ ಇವತ್ತು ಎಷ್ಟು ಜನ ಸಜ್ಜನರಿಗೆ, ಎಷ್ಟು ಜನ ಬುದ್ಧಿವಂತರಿಗೆ, ಎಷ್ಟು ಜನ ಒಳ್ಳೆಯ ದಾರಿಯಲ್ಲಿ, ಧರ್ಮದ ದಾರಿಯಲ್ಲಿ ನಡೀತಾ ಇರೋ ಜನಗಳಿಗೆ ತೊಂದರೆಗಳಾಗ್ತಿದೆ. ಅವಂಗನ ಗೊತ್ತಾ? ಇದೇ ನಿಮ್ಮ ಕಾನೂನು, ಕಾನ್ಸ್ಟಿಟ್ಯೂಷನ್ ಹೇಳುತ್ತಲ್ಲ, 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ. ಶಿಕ್ಷೆನ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನಲ್ಲೇ ಮಾಡಿಬಿಟ್ಟು ಹೋಗಿದ್ದಾನಲ್ಲ ಅವಯ್ಯಂಗೆ ತಲೆ ಎಲ್ಲಿತ್ತು? ಹಾಂ, ಇದರ ಬಗ್ಗೆ ಬನ್ನಿ. ಯಾವ ರಾಜಕಾರಣಿಗಳು, ಯಾವ ಬುದ್ಧಿಜೀವಿಗಳು, ಯಾವ ದೊಡ್ಡ ಮೇಧಾವಿಗಳು ಬರ್ತೀರಾ ಬನ್ನಿ, ನನ್ನ ಜೊತೆ ಡಿಸ್ಕಷನ್ ಮಾಡಿ ಪ್ರೂವ್ ಮಾಡ್ತೀನಿ ನಾನು. ಈ ರಿಸರ್ವೇಷನ್ ಸಿಸ್ಟಮ್ಮಿಂದ ತೊಂದರೆ ಆಗಿರೋದನ್ನ ನಾನು ತೋರಿಸ್ತೀನಿ ಬನ್ನಿ. ಒಬ್ಬ ನಿರಪರಾಧಿಗೆ ಅನ್ಯಾಯ ಆಗಬಾರದು ಅಂತ ಇರೋ ಭಾರತದ ಸಂವಿಧಾನವೇ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಬಡ ಜನರಿಗೆ, ಬಡ ಬ್ರಾಹ್ಮಣರಿಗೆ, ಬಡ ಲಿಂಗಾಯತರಿಗೆ ಅನ್ಯಾಯ ಮಾಡ್ತಾ ಇದೆ. ಅವರು ಯಾವ ಕರ್ಮ ಮಾಡಿದರು ಸ್ವಾಮಿ? ನೀವು ಮಾಡಿರೋ ಸಂವಿಧಾನದಿಂದ ನಾವು ಯಾಕೆ ಕಷ್ಟಪಡಬೇಕು ಇವತ್ತು? ಹಾಂ, ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಜಕಾರಣಿಗಳು ಹೋಗಂಟ ಶೇರ್ ಮಾಡಿ. ನೀವು ಯಾವ ರಾಜಕಾರಣಿಗಳು ಮುಂದೆ ಬೇಕಾದರೂ ನಾನು ಓಪನ್ ಡಿಬೇಟ್, ಯಾವ ನ್ಯೂಸ್ ಚಾನಲ್ ಮುಂದೆ ಬೇಕಾದ್ರೆ ನಾನು ಓಪನ್ ಡಿಬೇಟ್ ಮಾಡ್ತೀನಿ, ಇನ್ಕ್ಲೂಡಿಂಗ್ ಇವರ್ ಸಿದ್ದರಾಮಯ್ಯ ಆ್ಯಂಡ್ ಸೋಕಾಲ್ಡ್ ಎಲ್ಲಿದ್ದಾರೆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಆ್ಯಂಡ್ ಸನ್, ಕರೆಸಿ ಅವ್ರನ್ನು ಮಾತಾಡೋಣ. ಅಂಬೇಡ್ಕರ್ದು ಸ್ಟ್ಯಾಚ್ಯೂ ಮಾಡ್ತಾರಂತ ಇವರು. ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಿ ಅಂತ ಹೇಳಿದ್ರು ಅಂಬೇಡ್ಕರ್. ದರಿದ್ರ ಮನಸ್ಥಿತಿಯ ಹಿಡ್ಕೊಂಡು ದೇಶವನ್ನು ಹಾಳು ಮಾಡೋಕ್ಕೆ ನಿಂತಿರೋ ಈ ರಾಜಕೀಯ ವ್ಯವಸ್ಥೆ ಯಾವತ್ತೂ ಯಾರನ್ನು ಉದ್ಧಾರ ಮಾಡಲ್ಲ. ನಿಮ್ಮ ಮಕ್ಕಳನ್ನು, ನಿಮ್ಮ ಬದುಕನ್ನು ನೀವೇ ಕಟ್ಕೊಬೇಕು. ಈ ಜ್ಞಾನ ಭಾರತಿ ಅಂತ ವಿದ್ಯಾಲಯಗಳಲ್ಲಿ ನಡೀತಿರೋವಂಥ ಹಲ್ಕಾ ಕೆಲಸಗಳು, ಅಲ್ಲಿ ಬಿದ್ದಿರೋಂಥ ಬಿಯರ್ ಬಾಟ್ಲುಗಳು, ರೌಡಿಸಮ್ಗಳು, ಎಲಿಮೆಂಟ್ಗಳು ಅಲ್ಲಿ ಓದ್ತಾ ಇರೋದು 4 ವರ್ಷ ಫೇಲ್ ಮಾಡಿಕೊಂಡು ಸ್ಕಾಲರ್ಶಿಪ್ ದುಡ್ಡಲ್ಲಿ ಪುಕ್ಷಟ್ಟೆ ಗಂಡ ಹೊಡ್ತುಂಬ ಉಂಡ ಅಂತ ಜೀವನ ಮಾಡ್ತಿರೋಂಥ ಈ ದರಿದ್ರ ವ್ಯವಸ್ಥೆ ಹೋಗೋ ತನಕ ಈ ದೇಶ ಉದ್ಧಾರ ಆಗಲ್ಲ. ಈ ದೇಶದ ಹಣೆಬರ ಇಷ್ಟೇ. ಈ ದೇಶದ ಹಣೆಬರವನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು ಅಂದರೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಮಾಡಿರೋಂಥ ಎಲ್ಲ ಪಿಕ್ಚರ್ಗಳನ್ನ ಕರೆಕ್ಟಾಗಿ ನಮ್ಮ ಕನ್ನಡಿಗರು ನೋಡ್ಬಿಟ್ರೆ ಸ್ವಾಮಿ, ಯಾವ ಭಗವದ್ಗೀತೆನೂ ಓದೋದು ಬೇಕಾಗಿಲ್ಲ ಸ್ವಾಮಿ. ಅವರು ಎ ಇಂದ ಹಿಡಿದು ಉಪೇಂದ್ರ, ಆಮೇಲೆ ಉಶ್ಶು, ಆಮೇಲೆ ಇನ್ನೊಂದು ಯಾವುದೋ ಮಾಡ್ತಾರಲ್ಲ, ಅದು ಯಾವುದದು ಮೊನ್ನೆ ಸತ್ತೋಗ್ಬಿಟ್ರಲ್ಲ ಅವರು, ಬ್ಯಾಂಕ್ ಜನಾರ್ದನ್, ಅವ್ರು ಮಾಡಿರೋಂಥದ್ದು. ಆಮೇಲೆ ಉಪ್ಪಿಟ್ಟು, ಉಪೇಂದ್ರ, ಈಗ ಮೊನ್ನೆ ಬಂದಂಥ UI, ಈ ಪಿಕ್ಚರ್ಗಳನ್ನ ಎಲ್ಲವನ್ನೂ ಕರೆಕ್ಟಾಗಿ ಕುತ್ಕೊಂಡವ್ರು ಮಕ್ಕಳು ಮರಿ ಎಲ್ಲ ಹಿಡ್ಕೊಂಡು ಜೊತೆಲಿ ಒಂದು ಫ್ಯಾಮಿಲಿಯವ್ರು ನೋಡ್ಬಿಟ್ರೆ ಸ್ವಾಮಿ, ನಿಮಗೆ ಯಾವ ಭಗವದ್ಗೀತೆನೂ ಬೇಡ, ಯಾವ ಬುದ್ಧನೂ ಬೇಡ, ಯಾವ ದರಿದ್ರ ಈ ಮೂಢನಂಬಿಕೆಯ ವ್ಯವಸ್ಥೆನೂ ಬೇಕಾಗಿಲ್ಲ ಸ್ವಾಮಿ. ಜನ ಉದ್ಧಾರ ಆಗ್ಬಿಡ್ತಾರೆ ನೋಡಿ. ಉಪೇಂದ್ರ ಅವನ ಬಗ್ಗೆ ಟೀಕೆ ಮಾಡೋರು ಎಷ್ಟೋ ಜನ ಇದ್ದಾರೆ. ಎಲ್ಲರೂ ಫಿಲಮ್ ಮಾಡ್ತಿದ್ದಾರೆ ಸ್ವಾಮಿ, ಎಲ್ಲರೂ ಫಿಲಮ್ನ ಹೊಟ್ಟೆ ಪಡೆಗೆ ಮಾಡ್ತಿರೋದು. ಬಟ್ ಆ ಫಿಲಮ್ ಮುಖಾಂತರ ಏನೋ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶನ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾವ್ರಲ್ಲ ಉಪೇಂದ್ರ, ಅವ್ರಿಗೆ ಯಾಡ್ಸ್ ಆಫ್ ಹೊಡಿಬೇಕು ನಾವು. ಜಮೀರ್ದು ಹಾಕೊಂಡು ಟ್ರೋಲ್ ಮಾಡೋದಲ್ಲ. ಈ ಟ್ರೋಲ್ ಪೇಜಸ್ಸು, ಮೀಮ್ಸು, ದರಿದ್ರ ಮನಸ್ಥಿತಿಯ ಕಂಡವ್ರನ್ನೆಲ್ಲ ಆಡ್ಕೊಂಡು ಸಾಯ್ತಿರಲ್ಲ, ಹೋಗಿ ಉಪೇಂದ್ರನ ಕಂಟೆಂಟ್ನ ನೋಡಿ, ಆ ಕಂಟೆಂಟ್ನ ಜನಗಳಿಗೆ ತಲುಪಿಸಿ.
ಸಮಾಜಕ್ಕೆ ಪೂರಕವಾದ ಕೆಲಸಗಳನ್ನ ಮಾಡಿ. ಇಲ್ಲ ಅಂದರೆ ಇನ್ನು 10-15 ವರ್ಷದಲ್ಲಿ ಇವತ್ತು ಕುಡಿಯೋ ನೀರಿಗೆ ದುಡ್ಡು ಕೊಡೋ ಪರಿಸ್ಥಿತಿ ಬಂದಿದೆ. ಮುಂದೆ ಆಕ್ಸಿಜನ್ಗೂ ಕೂಡ ದುಡ್ಡು ಕೊಟ್ಟು ಶ್ರೀಮಂತರ ಪಾಲಾಗುತ್ತದು. ಆಕ್ಸಿಜನ್ ಕೂಡ ಶ್ರೀಮಂತರ ಪಾಲಾಗುತ್ತೆ, ಒಳ್ಳೆ ಆಕ್ಸಿಜನ್ ಕುಡಿಯೋಕ್ಕೆ. ಬದಲಾವಣೆ ಆಗಲಿಲ್ಲ ಅಂದರೆ ಈ ದರಿದ್ರ ವ್ಯವಸ್ಥೆಯಿಂದ ಯಾವತ್ತೂ ಮುಕ್ತಿ ಯಾವನಿಗೂ ಸಿಕ್ಕಲ್ಲ.